ಪ್ರೈಸ್ ಲಾರ್ಡ್. ಕರ್ತನು ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಮತ್ತೊಂದು ರೀತಿಯಾಗಿ ಈ ರೀತಿಯಾಗಿ ವಿಡಿಯೋನಲ್ಲಿ ನೋಡುವುದು ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ. ಪ್ರಿಯ ಆಗಿದ್ರೆ ಕೆಲವು ದಿನಗಳು ಕೆಲವು ಕಾರ್ಯಗಳ ನಿಮಿತ್ತ, ಅಂದ್ರೆ ಕೆಲವು ಅನೇಕ ಅಡೆತಡೆಗಳ ನಿಮಿತ್ತ ವಿಡಿಯೋನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಈ ದಿನದಲ್ಲಿ ದೇವರು ನಮಗೆ ಈ ರೀತಿಯಾದ ಒಂದು ಯೂಟ್ಯೂಬಿನಲ್ಲಿ ದೇವರ ವಾಕ್ಯದ ವಿಡಿಯೋನ ಕೇಳುವಂತೆ ದೇವರು ಕೃಪೆಯನ್ನ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, ವಿಶ್ವಾಸಿಗಳೇ, ನಾವೆಲ್ಲರೂ ಒಂದು ನಿಮಿಷ ಕಣ್ಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನ ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದೀವಿ. ಆಶೀರ್ವಿಸಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನ ಮಾಡ್ತಾ ಇದೀವಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಓಕೆ, ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ಸದಾ ನಿಮ್ಮ ಪ್ರೀತಿ, ಸದಾ ನಿಮ್ಮ ದೇವರ ವಾಕ್ಯದ ಬೆಂಬಲಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ. ಪ್ರತಿ ಒಂದು ದಿನ ನೀವು ದೇವರ ವಾಕ್ಯವನ್ನ ಕೇಳಿ ನಿಶ್ಚಯವಾಗಲು ಆಶೀರ್ವದಿಸಲ್ಪಡ್ತಾ ಇದ್ದೀರಾ. ಅನೇಕರು ಕೂಡ ಏನ್ ಮಾಡ್ತಾ ಇದ್ದೀರಾ, ದೇವರ ವಾಕ್ಯಕ್ಕೆ ನಿಮ್ಮ ಜೀವಿತದಲ್ಲಿ ಮಾಡಿದಂತ ಪ್ರತಿ ಒಂದು ಕಾರ್ಯವನ್ನು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ. ಹೌದು ಪ್ರಿಯರಾದವರೇ, ನಾನು ನಿಮ್ಮ ಪ್ರೀತಿ ಪೂರ್ವಕವಾದ ಪಾಸ್ಟರ್ ಆಂಟೋನಿ ರಾಜ್, ನಿಮ್ಮೆಲ್ಲರಿಗೂ ಪರಿಚಯವಾಗಿದೆ. ದೇವರು ತಾನೇ ಪ್ರತಿ ಒಂದು ದಿನ ಈ ಸೇವೆಯಲ್ಲಿ ಮುಂದೆ ಸಾಗುವಂತೆ ದೇವರು ಕೃಪೆಯನ್ನ ಮಾಡ್ತಾ ಇದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ. ಪ್ರಿಯರಾದವರೇ, ಈ ದಿನದಲ್ಲಿ ವಿಶೇಷವಾಗಿ ನಾವು ಈ ಒಂದು 40 ದಿನ, ಅಂದ್ರೆ ಉಪವಾಸದ ದಿನ, ಈ ಶ್ರಮೆಯ ದಿನ ಮತ್ತೆ ಲೆಂತ್ ಡೇ ಎಂಬುದಾಗಿ ಪ್ರತಿಯೊಂದು ಕ್ರೈಸ್ತರು, ದೇವರ ಮಕ್ಕಳು, ವಿಶ್ವಾಸಿಗಳು ಇದನ್ನ ಬಹಳಷ್ಟು ಆಚರಿಸುವಂತರಾಗಿದ್ದಾರೆ. ಹಲ್ಲೆಲೂಯಾ. ಅದರಲ್ಲೂ ವಿಶೇಷವಾಗಿ ನಾವು ಪೆಂಟೆಕೋಸ್ಟ್ ಅವರು ಮತ್ತೆ ಅದು ಮಾತ್ರವಲ್ಲ, ಅನೇಕ ರೀತಿಯಾದ ದೇವರ ಮಕ್ಕಳು, ವಿಶ್ವಾಸಿಗಳು, ಪಾಸ್ಟರ್ಸ್ಗಳಾದ ನಾವು ಪ್ರತಿಯೊಬ್ಬೊಬ್ಬರು ಈ ಒಂದು ಲೆಂತ್ ಡೇಟ್ನ ಆಚರಿಸುವಂತದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕೆಂದ್ರೆ ಪ್ರಿಯರಾದವರೇ, ಈ ಲೆಂತ್ ಡೇ, ಉಪವಾಸದ ದಿನ, ಶ್ರಮೆಯ ದಿನ, ಇವುಗಳಲ್ಲಿ ಬಹಳ ಆಶೀರ್ವಾದಕರವಾದ ಆ ದಿನಮಾನಗಳನ್ನ ನಾವು ಹಾದು ಹೋಗುವಂಥದ್ದೇ. ಈ ಒಂದು ದಿನವನ್ನ ನಾವು ಪ್ರಯೋಜನಕರವಾಗಿಯೂ ಉಪಯೋಗಕರವಾಗಿಯೂ ಇದನ್ನ ಅತ್ಯಧಿಕವಾಗಿ ನಾವು ಬಳಸಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆಯನ್ನ ಕಾಣುವಂತರಾಗಿರ್ತೀರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೌದು ಪ್ರಿಯರಾದವರೇ, ಈ ದಿನದಲ್ಲಿ ಯಾತಕ್ಕೆ ಉಪವಾಸದ ಪ್ರಾರ್ಥನೆ ಮಾಡಬೇಕು? ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಅನೇಕರು ಕೇಳ್ತಾರೆ, ಯಾತಕ್ಕೆ ಉಪವಾಸದ ಪ್ರಾರ್ಥನೆ ಮಾಡಬೇಕು? ಈ ಲೆಂತ್ ಡೇನ ನಾವು ಅನುಸರಿಸಬೇಕಾ? ಈ ಲೆಂತ್ ಡೇ, ಈ ಸಮಯ ದಿನವನ್ನ ನಾವು ಅನುಸರಿಸಿ ಇದರಲ್ಲಿ ಉಪವಾಸದ ಪ್ರಾರ್ಥನೆಯನ್ನ ನಾವು ಮಾಡಬೇಕಾ ಎಂಬುದಾಗಿ ಕೆಲವರ ಹೃದಯದಲ್ಲಿ ಈ ರೀತಿಯಾದ ಪ್ರಶ್ನೆ ಇದೆ. ಆದ್ರೆ ಕೆಲವು ದೇವರ ಮಕ್ಕಳು ಈ ಲೆಂತ್ ಡೇ, ಅಂದ್ರೆ ಈ ಒಂದು ಉಪವಾಸದ ಸಮಯ ದಿನಗಳು, ಇಂಥ ಕಾರ್ಯಗಳೆಲ್ಲ ಅವರಿಗೆ ಬಹಳಷ್ಟು ಅನುಭವಿಸಿ ಅದನ್ನ ರುಚಿ ನೋಡಿದವರಾಗಿ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯರಾದವರೇ, ಈ ಒಂದು ಲೆಂತ್ ಡೇ ಉಪವಾಸದ ಪ್ರಾರ್ಥನೆ ನಮ್ಮ ಸತ್ಯವೇದದಲ್ಲಿ 40 ದಿನ ಇದೆಯಾ ಎಂಬುದಾಗಿ ನಾವು ನೋಡುವುದಾದ್ರೆ, ನಾವು ನೋಡುವ ವಿಷಯ ಯಾವುದಂದ್ರೆ, ಯೇಸು ಸ್ವಾಮಿ 40 ದಿನ ಉಪವಾಸದ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಎಂಬುದಾಗಿ. ಯೇಸು ಕ್ರಿಸ್ತನು 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಪ್ರಿಯರಾದವರೇ, ನಾವು ಕೂಡ ಹೇಗೆಲ್ಲ ಉಪವಾಸದ ಪ್ರಾರ್ಥನೆಯನ್ನ ಮಾಡಬಹುದು ಎಂಬುದಾಗಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಾಕ್ಯದಲ್ಲಿ ಯಾರೆಲ್ಲ ಹೇಗೆಲ್ಲ ಉಪವಾಸ ಪ್ರಾರ್ಥನೆ ಮಾಡಿದ್ರು, ಅವರ ಪ್ರತಿಫಲಗಳು ಹೇಗಿದೆ, ದೇವರವರಿಗೆ ಮಾಡಿದಂತಹ ಅದ್ಭುತವಾದ ಕಾರ್ಯಗಳು ಹೇಗೆ ಎಂಬುದಾಗಿ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಪ್ರಿಯರಾದವರೇ, ನೀವು ಯಾರು ತಪ್ಪಿಸಿಕೊಳ್ಳದೆ ಈ ಒಂದು ಪ್ರತಿ ಒಂದು ದಿನ ನೀವು ಈ ವಿಡಿಯೋವನ್ನ ನೋಡಿ 40 ದಿನ ಇರುವಂತ ಈ ಲೆಂತ್ ಡೇನಲ್ಲಿ, ಮತ್ತೆ ನಮಗೆ ಗುಡ್ ಫ್ರೈಡೆ, ಗರಿಗಳ ಹಬ್ಬ, ಗುಡ್ ಫ್ರೈಡೆ, ಅದಾದ್ಮೇಲೆ ಈಸ್ಟರ್, ಇದನ್ನೆಲ್ಲ ಕುರಿತು ಸಂಕ್ಷಿಪ್ತವಾಗಿ ನಾನು ವಿಡಿಯೋನ ಬಿಡ್ತೀನಿ. ಹಾಗಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದೀವಿ. ಈ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ಪ್ರತಿಯೊಂದು ದಿನ ಈ ರೀತಿಯಾದ ವಾಕ್ಯಗಳನ್ನ ಕೇಳಿ ಅದ್ಭುತಗಳನ್ನ ಪಡೆಯುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ತಂದೆಗೆ
ಆಮೇನ್. ಓಕೆ ಪ್ರಿಯರಾದವರೇ, ಉಪವಾಸದ ಪ್ರಾರ್ಥನೆಯ ಅದ್ಭುತಗಳನ್ನ ನೋಡೋಣ, ಅದನ್ನ ಪಡೆದುಕೊಳ್ಳೋಣ, ಜೀವಿತದಲ್ಲಿ ಅನುಭವಿಸೋಣ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.